ವಿಜೃಂಭಣೆಯಿಂದ ಜರುಗಿದ ಶ್ರೀ ವಿಶ್ವಕರ್ಮ ಜಯಂತಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ನಗರದ ಸಂತ್ರಸವಾಡಿ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಶ್ರೀ ವಿಶ್ವಕರ್ಮ ಧ್ವಜಾರೋಹಣ ನೆರವೇರಿಸಿ ಶ್ರೀ ಕಾಳಿಕಾದೇವಿಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ವಿರಾಟ ವಿಶ್ವಕರ್ಮನ ಭಾವಚಿತ್ರದ ಮೆರವಣಿಗೆ, ಪುರವಂತರ ಸೇವೆ ಹಾಗೂ 151 ಮುತ್ತೈದೆಯರಿಗೆ ಕುಂಭ ಕಳಸ, ಡೊಳ್ಳು ಕುಣಿತ, ಮಕ್ಕಳ ಕೋಲಾಟ ಹಾಗೂ ಬ್ಯಾಂಡ್ ಬಾಜಾ ಭಜಂತ್ರದೊಂದಿಗೆ ಸರಬಜಾರ್ ಚೌಕ್ ಪೊಲೀಸ್ ಸ್ಟೇಷನ್, ಸೂಪರ್ ಮಾರ್ಕೆಟ್, ಜಗತ್ ಸರ್ಕಲ್ ಮಾರ್ಗವಾಗಿ ಎಸ್ಎಂ ಪಂಡಿತ್ ರಂಗಮಂದಿರಕ್ಕೆ ಬಂದು ತಲುಪಿತು. ನಂತರ ವೇದಿಕೆ ಕಾರ್ಯಕ್ರಮ ಪ್ರಾರಂಭಗೊಂಡಿತ್ತು. ನಂತರ ಜಿಲ್ಲಾಡಳಿತ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಶ್ರೀ ವಿಶ್ವಕರ್ಮ ಜಯಂತಿಯನ್ನು ಸಮಾಜದ ಮಠಾಧೀಶರು ಹಾಗೂ ಅತಿಥಿಗಳ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದಲ್ಲದೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಲವು ಪೂಜ್ಯರು ಮಾತನಾಡಿದರು. ಮಕ್ಕಳಿಂದ ಭರತನಾಟ್ಯ ಹಾಗೂ ಸಂಗೀತ ಕಾರ್ಯಕ್ರಮ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಕುಲಬಾಂಧವರು, ಯುವಕರು, ಹಿರಿಯರು, ಮಹಿಳೆಯರು ಸೇರಿದಂತೆ ಅನೇಕರು ಭಾಗವಹಿಸಿದರು. ಸೈಫನ್ ಮುಲ್ಲಾ, ಜೆಕೆ ನ್ಯೂಸ್ ಕನ್ನಡ, ಅಫ್ಜಲ್ಪುರ್. ಜೊತೆಯಲ್ಲಿ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಜ್ಯೋತಿಷ ಶಾಸ್ತ್ರದಲ್ಲಿ 12 ರಾಶಿಗಳಂತ ಬರ್ತಾವೆ. ಮೇಷ, ವೃಷಭ, ಮಿಥುನ, ಕನ್ಯಾ, ಸಿಂಹ, ಹೀಗೆ 12 ರಾಶಿಗಳು ಬರ್ತವೆ. 12 ರಾಶಿಗಳಿಗೂ ಕೂಡ ಪ್ರತ್ಯೇಕವಾಗಿ ಒಂದೊಂದು ಮಾಸವನ್ನು ಮೀಸಲಿಟ್ಟಿದ್ದಾರೆ. 12 ರಾಶಿಗಳಿಗೂ ಕೂಡ ಪ್ರತ್ಯೇಕವಾಗಿ ಒಂದೊಂದು ಮಾಸವನ್ನು ಮೀಸಲಿಟ್ಟಿದ್ದಾರೆ. ಮೇಷ ರಾಶಿಯಲ್ಲಿ ಸೂರ್ಯ ಭಗವಾನ್ ಮೇಷ ರಾಶಿ ಒಳಗೆ ಪ್ರವೇಶ ಮಾಡಿದಾಗ ಮೇಷ ಸಂಕ್ರಾಂತಿ, ವೃಷಭ ರಾಶಿ ಒಳಗೆ ಸೂರ್ಯ ಪ್ರವೇಶ ಮಾಡಿದಾಗ ವೃಷಭ ಸಂಕ್ರಾಂತಿ, ಮಿಥುನ ರಾಶಿ ಒಳಗೆ ಸೂರ್ಯ ಪ್ರವೇಶ ಮಾಡಿದಾಗ ಮಿಥುನ ಸಂಕ್ರಾಂತಿ ಎಂಬುದಾಗಿ ಹೀಗೆ ಸಂಕ್ರಮಗಳು ನಡೀತಾ ಹೋಗ್ತವೆ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಈ ಡಿಸೆಂಬರ್, ಜನವರಿ ತಿಂಗಳಲ್ಲಿ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ. ಮಕರ ಸಂಕ್ರಾಂತಿ ಅಂದ್ರೆ ಏನು ಅಂತ ಕೇಳಿದ್ರೆ, ಒಂದು ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಭಗವಂತ ಪಾದಾರ್ಪಣೆ ಮಾಡಿದಾಗ ಅಲ್ಲಿ ಮಕರ ಸಂಕ್ರಾಂತಿ ಅಥವಾ ಮಕರ ಸಂಕ್ರಮಣ ಅಲ್ಲಿ ಗೋಚರ ಆಗ್ತದೆ. ಅದೇ ರೀತಿಯಾಗಿ ಸಿಂಹ ರಾಶಿಯಲ್ಲಿ ಇರ್ತಕ್ಕಂತಹ ಸೂರ್ಯ ಭಗವಾನನು ಕನ್ಯಾ ರಾಶಿಗೆ ಪಾದಾರ್ಪಣೆ ಮಾಡಿದಾಗ ಅಲ್ಲಿ ಕನ್ಯಾ ಸಂಕ್ರಮಣ ಎನ್ನುವಂಥದ್ದು ಅಲ್ಲಿ ಗೋಚರ ಆಗ್ತದೆ. ಕನ್ಯಾ ಸಂಕ್ರಮಣದ ದಿವಸ ವಿಶ್ವಕರ್ಮ ಜಯಂತಿ ಯಾಕೆ ಆಚರಣೆ ಮಾಡಬೇಕು ಅಂತ ಕೇಳಿದಾಗ, ಕನ್ಯಾ ರಾಶಿಯಲ್ಲಿ ಸೂರ್ಯ ಭಗವಾನ್ ಪ್ರವೇಶ ಮಾಡಿದಾಗ ಯಜ್ಞದಲ್ಲಿ ನಾವು ಮಾಡತಕ್ಕಂತಹ ಹೋಮ ಹವನಾದಿ ಯಜ್ಞಗಳಲ್ಲಿ ಕನ್ಯಾ ಸಂಕ್ರಮಣದ ದಿವಸವೇ ವಿಶ್ವಕರ್ಮ ಪರಮಾತ್ಮ ಯಜ್ಞದಲ್ಲಿ ಗೋಚಾರ ಆದ ಎಂಬುದಾಗಿ ಪುರಾಣಗಳಲ್ಲಿ ಹೇಳುತ್ತದೆ. ಬಂಧುಗಳೇ, ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.